ಎಗ್ ರೈಸ್ ನೋಡಿ, ಬೇರೆ ಎಗ್ ಬುಜ್ಜಿ ಇದ್ದಂಗಿಲ್ಲ. ಇದು ನಾವು ಇಷ್ಟು ದಿವಸ ಮಾಡಿರೋದ್ಕಿಂತ ಡಿಫ್ರೆಂಟ್ ಆಗಿದೆ. ತಿರ್ಗಿಸ್ಬಿಡಿದೆ. ಓ ಸ್ಟಾರ್ಟಲ್ಲೇ ಐತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅವ್ರು ರಾಗ ಹೇಳ್ತಾರೆ, ನಾನು ರಾಗ ಹೇಳ್ದಿಲ್ಲ ಅಷ್ಟೇ. ಆಯ್ತು. ಆಮೇಲೆ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಒಂದು ಡಿಶ್ ಟ್ರೈ ಮಾಡೋಣ ಅಂತಿದ್ದೀವಿ. ಏನು ಡಿಶ್ ಅದು? ಚಿಕನ್ ಫ್ರೈಡ್ ರೈಸ್. ಚಿಕನ್ ಫ್ರೈಡ್ ರೈಸ್. ಆಕ್ಚುಲಿ ನಾವು ಅದರಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ಅಲ್ಲಿ ಚಿಕನ್ ಫ್ರೈಡ್ ರೈಸ್ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಚಿಕನ್ ಫುಲ್ ಸ್ಮ್ಯಾಶ್ ತರ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅದನ್ನ ಟ್ರೈ ಮಾಡೋಣ ಅಂತ ಇವಾಗ ನಾವು ಇಷ್ಟ ಆಗಿ ನಾವು ರೆಗ್ಯುಲರ್ ಆಗಿ ಅವಾಗ ಈ ತರ ನೈಟ್ ಟೈಮಲ್ಲಿ ಊಟ ಬೇಕು ಅಂತ ಹೇಳಿದಾಗ ಏನು ಮನೇಲಿ ಮಾಡಿಲ್ಲ ಅಂದ್ರೆ ಅಲ್ಲೋಗಿ ನಾವು ತಿನ್ಕೊಂಡ್ಬರ್ತಾ ಇದ್ವಿ. ಸೊ ಅದೇ ಪ್ಲಾನ್ನ ನಾವು ಇಟ್ಕೊಂಡು ಇವತ್ತು ನಮ್ಮ ಮನೇಲೆ ಇವಾಗ ಎಲ್ಲರೂ ಎಗ್ ಫ್ರೈಡ್ ರೈಸ್ ಮಾಡ್ಕೊಂತೀರಲ್ಲ, ಸೊ ಅದೇ ತರ ನಾವು ಚಿಕನ್ ಫ್ರೈಡ್ ರೈಸ್ ಮಾಡ್ಬೋದು ಮನೇಲಿ. ಇದನ್ನ ಟ್ರೈ ಮಾಡೋಣ, ಈ ತರ ಚಿಕನ್ ಫ್ರೈಡ್ ರೈಸ್ ಟ್ರೈ ಮಾಡೋಣ ಒಂದ್ಸತಿ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡೋಣ ಅಂತಿದ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫಸ್ಟ್ ಚಿಕನ್ನ ಬಾಯ್ಲ್ ಮಾಡಕ್ ಹಾಕೋಣ. ಸ್ವಲ್ಪ ನಮಗೆ ಎಷ್ಟು ಫ್ರೈಡ್ ರೈಸ್ಗೆ ಬೇಕೋ ಅಷ್ಟು ಚಿಕನ್ನ ಬಾಯ್ಲ್ ಮಾಡೋಕ್ಕೆ ಹಾಕಬೇಕು. ನಾವು ಸ್ವಲ್ಪ ಚಿಕನ್ ಫ್ರೈಡ್ ರೈಸ್ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಚಿಕನ್ ಜಾಸ್ತಿ ಇರ್ತಿದ್ದೀವಿ. ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಬೇಕು. ಬಾಯ್ಲ್ ಆಗಲಿ. ನೋಡಿ ಫ್ರೆಂಡ್ಸ್, ನಾನು ಅವಾಗ ಹೇಳಿದ್ನಲ್ಲ ಚಿಕನ್ ಒಂಥರ ಡಿಫ್ರೆಂಟ್ ಆಗಿ ಅಂತ. ನಾವೇನು ಮಾಡಿದ್ರಿ, ಚಿಕನ್ನ ಬಾಯ್ಲ್ ಮಾಡ್ಕೊಂಡಿದ್ರಿ ಫಸ್ಟು. ಅದನ್ನು ಬಾಯ್ಲ್ ಮಾಡ್ಕೊಂಡು ಏನಿಲ್ಲ, ಬಾಯ್ಲ್ ಆದಮೇಲೆ ಸುಮ್ಮನೆ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡೋದಷ್ಟೇ. ಸ್ಮ್ಯಾಶ್ ಮಾಡಿ ಈ ಥರ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು. ಸೊ ಈ ಥರ ಇದ್ದರೆ ಇದು ನೋಡೋಕ್ಕೆ ಒಳ್ಳೆ ಎಗ್ ಬುರ್ಜಿ ಮಾಡಿದ್ರೆ ಹೆಂಗಿರುತ್ತೆ, ಸೊ ಹಂಗಿರುತ್ತೆ. ಸೊ ಇದು ಈ ಥರ ಇದ್ದರೆ ನಮಗೆ ಮಸಾಲೆ ಹಾಕಿದಾಗ ಕ್ಲೀನಾಗಿ ಅಂಟ್ಕೊಳುತ್ತೆ. ನಾರ್ಮಲಾಗಿ ಈ ಥರದನ್ನ ಚಿಕ್ಕದಾಗಿ ಕ್ಯೂಬ್ಗೆಲ್ಲ ಮಾಡಿದ್ರೆ ಅದ್ರಲ್ಲಿ ಮಸಾಲೆನೇ ಹೋಗಲ್ಲ. ನಮ್ಗೆ ಬೇರೆ ಒಂಥರ ಲಬ್ಬರ್ ಚಿಕನ್ ತಿನ್ನಾಗಿರುತ್ತೆ. ಈ ಥರ ನೋಡಿ, ನಮ್ಮ ಮನೇಲಿ ಚಿಕನ್ ಏನಾದ್ರು ತಂದಾಗ ಈ ಥರ ಬ್ರೆಸ್ಟ್ ಪೀಸು ಈ ಥರ ಲಬ್ಬರ್ ಯಾರು ತಿನ್ನೋಕ್ಕಾಗಲ್ಲ ಅಂದರೆ ಅಂಥವ್ರು ಇಂಥ ಡಿಶಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬರುತ್ತೆ ಅಂತ. ಚಿಕನ್ ಇದೆ ಅಂತಲೂ ಗೊತ್ತಾಗಲ್ಲ. ಆದರೆ ಈ ಥರ ಲಬ್ಬರ್ ಚಿಕನ್ನ ಅಗ್ದು ತಿನ್ನೋ ಬದಲು ಹಿಂಗೆ ಮಾಡ್ಕೊಂಡು ತಿಂದರೆ ಒಂದು ಒಳ್ಳೆ ಚಿಕನ್ ಫ್ರೈಡ್ ರೈಸ್ ತಿನ್ನಂಗಿರುತ್ತೆ. ನೋಡಿ, ನಾನು ಆಲ್ರೆಡಿ 2-3 ಪೀಸ್ ಮಾಡಿದೆ, ಹಿಂಗೆ ಬಂದಿದೆ ನೋಡಿ. ಈ ಥರದ ಆರಾಮ್ ಮಕ್ಳಿಗೂ ಕೊಡ್ಬೋದು ಈ ಥರ ತಿನ್ನೋದಕ್ಕೆ. ಚಿಕನ್ನ ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡಿದ್ದೀರಿ. ಈಗ ಇದನ್ನ ಫಸ್ಟ್ ಒಗ್ಗರಣೆಗೆ ಹಾಕಬೇಕು. ಇದನ್ನ ಮತ್ತೆ ಎಗ್ನ ಫ್ರೈ ಮಾಡು. ಇದು ಬೇಕಂದ್ರೆ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಹಾಕೋಬಹುದು. ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಏನದು ಹೂಕೋಸು, ಅದು ಏನೇನು ಬರುತ್ತೆ ವೆಜಿಟೇಬಲ್ಸ್ ಅದೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಮ್ಮ ಹತ್ರ ಇರೋ ಅವೈಲಬಿಲಿಟಿ ಪ್ರಕಾರ ನಾವು ಅದೆಲ್ಲ ಅಷ್ಟು ಲೈಕ್ ಮಾಡಲ್ಲ. ತೊಗೊಂಡ್ರೆ ಐಟಮ್ಸ್ ಸಾಕು ಅಂತ ನಾವು ಯೂಶಲಿ ಕ್ಯಾಪ್ಸಿಕಮ್ಮು ಅದು ಬೇರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಎಲ್ಲ ನಾವು ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೆ ನಮ್ಮ ಮೇನ್ ಏನಂದರೆ ಒಗ್ಗರಣೆಗೆ ಒಂದು ಈರುಳ್ಳಿ ಇರಲಿ, ಇಲ್ಲ ಒಂದು ಟೊಮೊಟೊ ಇರಲಿ ಅಂತ. ನಾವು ಟೊಮೊಟೊನ ಹಾಕಿಲ್ಲ, ಈರುಳ್ಳಿ ಸಾಕು ನಮಗೆ, ನಾವು ಇಬ್ಬರಿಗೆ ಅಂತ ಚಿಕನ್ನು. ಸೊ ಇದನ್ನೇ ಒಗ್ಗರಣೆಗೆ ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಈಗ ಎಣ್ಣೆ ಹಾಕಿದ್ದೀರಿ. ಇವಾಗ ಎಣ್ಣೆ ಆದಮೇಲೆ ಚಿಕನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತೀರಿ. ಸ್ವಲ್ಪ ಸಾಲ್ಟ್ ಹಾಕಿ, ಸಾಲ್ಟ್ ಕಮ್ಮಿದೆ ಹಾಕು. ಅದ್ರ ಜೊತೆಗೆ ಎಗ್ಗೂ ಹಾಕ್ಬಿಡು, ಹಂಗೆ ಫ್ರೈ ಆಗಲಿ. ಬೇಗ ಹಾಕು. ಸಾಲ್ಟ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಸಾಲ್ಟ್ ಹಾಕೊತಾ ಇದ್ದೀರಿ. ಸಾಕು ಸಾಲ್ಟ್. ಇವಾಗ ಆಮೇಲೆ ಫ್ರೈಡ್ ರೈಸ್ಗೆ ಹಾಕ್ಬೇಕು. ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದ್ರೆ ಚಿಕನ್ಗೆ ಖಾರನೂ ಚಿಲ್ಲಿನೂ
ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಿದ್ದು ಆಲ್ರೆಡಿ ಚಿಕನ್ ಬಾಯ್ಲ್ ಆಗಿರುತ್ತೆ. ಸೊ ಮೊಟ್ಟೆ ಜೊತೆ ಚಿಕನ್ನು ಇದ್ದಾಗ ನೋಡಿ ಆಲ್ಮೋಸ್ಟ್ ಮೊಟ್ಟೆ ಚಿಕನ್ ಎರಡು ಒಂದೇ ಥರ ಕಾಣಿಸ್ತದೆ, ಎಗ್ ಬುರ್ಜಿ ಥರ ಇದೆ. ಸೊ ಇದಿದ್ರೆ ನಮಗೆ ಕ್ವಾಂಟಿಟಿ ಜಾಸ್ತಿ ಅಂತ ಅನ್ಸುತ್ತೆ, ನಾವು ಚಿಕನ್ ಆಗಲಿ ಮೊಟ್ಟೆ ಆಗಲಿ ತಿನ್ನೋದು. ಈಗ ಇದಾಯಿತು. ಈಗ ಇದನ್ನ ಆಫ್ ಮಾಡಿಕೊಂಡು ಎತ್ತಾಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಿದೆಯಾ? ಸ್ಮೆಲ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ಮಾಡೋದಲ್ಲ, ಎಗ್ ಚಿಕನ್ ಹಾಕಿ ಮಾಡೋದು. ಆಚೆ ಎಲ್ಲ ಮಾಡ್ತಾರೆ. ಇವಾಗ ಬಾಣಲಿಯಿಂದ ಎತ್ತಾಕೊಂಡು ಇವಾಗ ನಾರ್ಮಲ್ ಒಗ್ಗರಣೆಗೆ ರೈಸ್ ಇದು ಮಾಡಬೇಕು. ಇವಾಗ ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಟ್ಟಿದ್ರೆ ಏನಾಗಲ್ಲ, ತೊಳ್ಕೊಂಡ್ರೆ ಆಯಿತು. ನೋಡಿ ಮಸಾಲ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಪುಡಿ ಮಾಡ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಖಾರಕ್ಕೆ ಸಾಲಲ್ಲ, ಆಮೇಲೆ ಇನ್ನೂ ಚಿಲ್ಲಿ ಪೌಡರ್ ಹಾಕಬೇಕು. ಸೊ ಎಣ್ಣೆ ಕಾದಿದೆ. ಸೊ ಈ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ಹಾಕು. ಆನಿಯನ್ನ ಚೆನ್ನಾಗಿ ಬ್ರೌನ್, ಸ್ವಲ್ಪ ಜಾಸ್ತಿ ಬ್ರೌನ್ ಬೇಡ, ಸ್ವಲ್ಪ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಂಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತಾ ಇದ್ದೀನಿ, ಸ್ವಲ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಈ ಚೈನೀಸ್ನಲ್ಲಿ ಮಾಡ್ತಾಯಿಲ್ಲ ಸಾಸು, ಸೋಯಾ ಸಾಸು ಅದು ಇದು ಹಾಕಂತಾನೆ ಏನೂ ಹಾಕ್ತಾಯಿಲ್ಲ. ನಾವು ಪ್ಯೂರ್ಲಿ ಹೋಮ್ ಮೇಡು ಮನೇಲಿ ಏನು ಮಾಡ್ತಾರೆ ಹೇಗೆ ಆ ಥರ ಮನೆಯಲ್ಲೆಲ್ಲ ಏನಿಲ್ಲ. ಆಮೇಲೆ ಅಂದರೆ ಅದು ಸಾಸು, ಟೊಮೆಟೊ ಸಾಸು, ಆ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಏನಿಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ ಇದೆ ಸಾಕು. ಒಗ್ಗರಣೆಗೆ ಖಾರ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ರೆಡಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದರೆ ಈ ಚಿಕನ್ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಚಿಕನ್ ಪ್ಲಸ್ ಎಗ್ ಅವಾಗೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದು ಈಗ ಇದು ನಮ್ಮದು ನಾನ್ ವೆಜ್ ಕ್ವಾಂಟಿಟಿ ಅಂತ. ಇದೇ ಆಲ್ಮೋಸ್ಟ್ ರೈಸ್ ಕ್ವಾಂಟಿಟಿ ಸಾರಿಲ್ಲ. ಇದಕ್ಕೊಂದು ಸ್ವಲ್ಪ ರೈಸ್ ಹಾಕೊಂಡ್ರೆ ಸಾಕು. ಒಂದು ಡೈರೆಕ್ಟ್ ಫುಡ್ ಆಗೋಗುತ್ತಿಲ್ಲ. ಈ ಕಡೆ ಲೆಗ್ ಪೀಸು, ಚಿಕನ್ನು ಮತ್ತು ಮೊಟ್ಟೆ, ಕೊಕೊನಟ್ ಆಯಿಲು, ಇಲ್ಲಾಂದರೆ ಕೊಕೊನಟ್ ಆಯಿಲು, ಆಲಿವ್ ಆಯಿಲು, ಘೀ ಹಾಕೋಬೇಕು. ಆಯಿಲ್ನ ಕಮ್ಮಿ ಹಾಕ್ಕೊಂಡು ನಡೆಯುತ್ತೆ, ಫ್ರೈ ಮಾಡ್ತಾರೆ. ಸೊ ಇದೇ ಒಂದು ಮಂದಿ ಡಿಶ್ ಆಗೋಗುತ್ತೆ. ಗರಂ ಮಸಾಲ ಒಂದು ಸ್ವಲ್ಪ ಸಾಕು. ನೆಕ್ಸ್ಟು ಆವಾಗೆ ನಾವು ಬೇರೆ ಚಿಲ್ಲಿ ಹಾಕ್ಕೊಂಡಿದ್ರಿ. ಸೊ ಈಗ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಖಾರ ಇರಲಿ ಅಂತ, ಜಾಸ್ತಿನೂ ಬೇಡ. ಈಗ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ನಾವು ಇವಾಗ ರೈಸ್ ಹಾಕಿದಾಗ ರೈಸಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಗರಂ ಮಸಾಲೆ ಇನ್ನೂ ಹಾಕ್ಬೇಕನ್ಸುತ್ತೆ. ಸಾಕು, ಇಬ್ಬರು ಜಾಸ್ತಿ ಆಗೋಗುತ್ತೆ. ಎಷ್ಟು ಹಾಕ್ತೀಯ? ಒಂದು ಸ್ವಲ್ಪನೇ ಗರಂ ಮಸಾಲೆ ಸ್ವಲ್ಪ ಇರಬೇಕು. ಧನಿಯಾ ಬೇಕಾದ್ರೆ ಹಾಕೋಬೋದು ಬೇಕು ಅಂತ. ಅಂದರೆ ಧನಿಯಾ ಹಾಕೋ ನೆಸಿಟಿ ಇಲ್ಲ ಇದಕ್ಕೆ. ಸಾರಿಗೆ ಮಾಡಿದ್ರೆ ಹಾಕ್ಬೋದು. ರೈಸ್ ಹಾಕಿ ಸ್ವಲ್ಪ ಹಾಕು. ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಹಾಕು. ಫ್ರೆಂಡ್ಸ್, ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಬೋದು. ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಬೋದು. ಸ್ವಲ್ಪ ಹಾಕ್ಕೊಂಡ್ರೆ ಇಬ್ಬರಿಗೆ ತಿನ್ನೋದಾದರೆ ಒಂದು ಸ್ವಲ್ಪ ಹಾಕ್ಕೊಂಡು ನಡೀತದೆ ಅಂತ. ಸೊ ರೈಸ್ ಆಲ್ರೆಡಿ ರೆಡಿ ಇದೆ. ಸೊ ರೈಸ್ ಮಿಕ್ಸ್ ಮಾಡ್ಕೊತೀವಿ. ರೈಸ್ನ ಸ್ವಲ್ಪ ಉದ್ರಾಗಿ ಮಾಡ್ಕೊಳ್ಳಿ. ಸೊ ನಮಗೆ ಇಷ್ಟು ಸಾಕು, ಇದೇ ಜಾಸ್ತಿ ಆಗುತ್ತೆ ಅಂತ. ಈಗ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಿನ್ನ ಹೆಸರೇನು ಕರೆದಿಲ್ಲ. ಮಂತೈತೆ ನಿಮಗೆ ಕಲರ್ ಕೂಡ ಆಲ್ಮೋಸ್ಟ್ ಅದೇ ಕಲರ್ ಬಂದಿತ್ತು. ನೀವು ಹೊರಗಡೆ ಎಗ್ರೆಸ್ ಹಾಕಿದ್ರೆ ಯಾವ ಕಲರ್ ಬರುತ್ತೆ ಕಲರ್. ನಾವೇನು ಸೋಯಾ ಸಾಸ್ ಹಾಕಿಲ್ಲ, ಟೊಮೆಟೊ ಸಾಸ್ ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಕಲರ್ ಟೇಸ್ಟ್ ಮಾಡು, ಉಪ್ಪು ಖಾರ ಕರೆಕ್ಟಾಗಿದೆ ಉಪ್ಪು ಹಾಕೋಣ. ಯಾಕಂದರೆ ರೈಸಲ್ಲಿ ಆಲ್ರೆಡಿ ಸಾಲ್ಟ್ ಇತ್ತು, ಆ ಮಸಾಲೆಗೂ ಸ್ವಲ್ಪ ಹಾಕಿದೆ ಸಾಲ್ಟ್. ನಿಮಗೆ ಅದು ವಾಯ್ಸ್ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಕ್ಬಿಡು, ಕೊತ್ತಂಬರಿ ಹಾಕ್ಬಿಡು. ಉಪ್ಪು ಖಾರ ಫಸ್ಟ್ ಟೇಸ್ಟ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿದ್ದರೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಕೊತ್ತಂಬರಿ ಗಾರ್ನಿಷ್ ಮಾಡೋದಕ್ಕೆ. ಸೊ ಅದನ್ನು ನೀವು ಮಿಕ್ಸ್ ಮಾಡ್ಕೊಂಬಿಟ್ರೆ ಚಿಕನ್ ಬಾಯ್ಲ್ಡ್ ಎಗ್ ಬಾಯ್ಲ್ಡ್ ಚಿಕನ್ ಫ್ರೈಡ್ ರೈಸ್ ರೆಡಿ. ಒಬ್ಬರು ಆರಾಮ್ ತಿನ್ಬೋದು ಬಿಸಿಯಾಗಿ. ರೆಡಿ ಊಟ, ನಮ್ಮ ಡಿನ್ನರ್. ಬಿಸಿ ಬಿಸಿ ಎಗ್ ರೈಸ್ ರೆಡಿ. ಬೇರೆ ಎಗ್ ಬುಜ್ಜಿ ಇದ್ದಂಗಿಲ್ಲ. ಇದು ನಾವು ಇಷ್ಟು ದಿವಸ ಮಾಡಿರೋದಕ್ಕಿಂತ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿತ್ತಾ? ಇನ್ಮೇಲೆ ಹಿಂಗೆ ಮಾಡೋಣ. ಚಿಕನ್ನು ಹಾಕಿ ನಾವು ಯಾವಾಗ ಎಗ್ ಫ್ರೈಡ್ ರೈಸ್ ಅಷ್ಟೇ ಮಾಡ್ತಾ ಇದ್ರಲ್ಲ, ಈ ಚಿಕನ್ ಹಾಕಿ ಮಾಡಿ ಚೆನ್ನಾಗಿದೆ. ಚೆನ್ನಾಗಿತ್ತಾ? ಟೇಸ್ಟಿ ಆಗೈತಾ? ಚೆನ್ನಾಗಿದೆ. ಇವಾಗ ನೀನು ಟ್ರೈ ಮಾಡೋದು ಇಷ್ಟ ಆಗಿದೆ. ಈಗ ತಿಂತೀನಿ ನಾನು. ಸರಿ, ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ.